ವ್ಯಾಸರು ಹೇಳಿದರು, ಸಾಧನಕ್ಕೆ ಬಗೆಗಾಣಿ ಎನ್ನಬಹುದೇ ಸಾದರದಿ ಹರಿಕರುಣ ಗುರು ಕರುಣ ತಾ ಪಡೆದ ಬಳಿಕ. ಅದನ್ನು ಪಡೆಯದೇ ಇದ್ದರೆ ಸಾಧನೆಗೆ ಬಗೆ ಕಾಣುವುದು ಬಹಳ ಕಷ್ಟನೇ ಇದೆ. ಪುಸ್ತಕಗಳಿವೆ, ನಾನು ಸಾಧನೆ ಮಾಡ್ತೇನೆ, ನನಗೆಲ್ಲ ಗೊತ್ತು, ಓದಿ ಆಗಿದೆ ಸಾಧನೆ ಮಾಡ್ತೇನೆ, ಕೇಳಿ ಆಗಿದೆ ಸಾಧನೆ ಮಾಡ್ತೇನೆ, ಹಾಡು ಹಾಡ್ತೇನೆ, ನಾನು ಸಾಧನೆ ಮಾಡಿದಾಗಾಯಿತು. ಇದು ಯಾವುದೂ ಸಾಧನೆ ಪೂರ್ಣ ಅಲ್ಲ. ಸಾಧನೆಯ ದಿಕ್ಕಿನಲ್ಲಿ ನಾವು ನಡೆದಂತೆ. ಶಾಸ್ತ್ರ ಓದಿದರೂ ಸರಿ, ಹಾಡು ಹೇಳಿದರೂ ಸರಿ, ಕೇಳಿದರೂ ಸರಿ, ಓದಿದರೂ ಸರಿ, ಅದೆಲ್ಲವೂ ಸಾಧನೆಯ ಮಾರ್ಗದಲ್ಲಿ ನಾವು ಹೋದಂತೆ. ಸಾಧನೆ ನಿಜವಾಗಿ ಆಗಬೇಕಾದರೆ ಮನಸ್ಸಿನಲ್ಲಿ ಆ ಅನುಸಂಧಾನ ಬರಬೇಕು. ಅನುಸಂಧಾನ ಬಂದಾಗಲೂ ಸಾಧನೆ ಮುಗಿಯಲಿಲ್ಲ, ಭಕ್ತಿ ಬರಬೇಕು. ಅನುಸಂಧಾನ ಬೇರೆ, ಭಕ್ತಿ ಬೇರೆ. ಅನುಸಂಧಾನ ಅಂದರೆ ಜ್ಞಾನ, ತಿಳುವಳಿಕೆ. ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ಸಂಹಾರ ಮಾಡಿದ, ಇದೊಂದು ಕಥೆ. ಇದನ್ನು ನಾವು ನೆನೆಸಿಕೊಂಡ್ರೆ ಇದು ಅನುಸಂಧಾನ ಬಂತು, ಸ್ಮರಣೆ ಬಂತು. ದೇವರು ಸರ್ವೋತ್ತಮನಾಗಿದ್ದಾನೆ, ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಜ್ಞಾನ, ಅನುಸಂಧಾನ, ಅದು ಒಂದು ಮೆಟ್ಟಲು ನಾವು ಮೇರೆ ಇದಂತೆ. ಮುಗಿಯಲಿಲ್ಲ ಅಲ್ಲಿಗೆ ಸಾಧನೆ. ಭಕ್ತಿ ಬರಬೇಕು. ಭಕ್ತಿ ಅಂದರೆ ಸ್ನೇಹದ ಉದ್ರೇಕ ಆಗಬೇಕು. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ. ದೇವರು ಏನು ಮಾಡ್ತಾನೆ ಅಂತ ತಿಳಿಯೋದು, ದೇವರೇನಿದ್ದಾನೆ ಅಂತ ತಿಳಿಯೋದಲ್ಲ, ಇಷ್ಟು ಅನುಗ್ರಹ ಮಾಡ್ತಾನಲ್ಲ ಅಂತ ಆ ಪರಮಾತ್ಮನಲ್ಲಿ ಪ್ರೀತಿ ಉಕ್ಕೇರಬೇಕು. ಆ ಜ್ಞಾನವೂ ಇದ್ದು ಪ್ರೀತಿಯೂ ಉಕ್ಕೇರಿದರೆ ಆಗ ಅದು ಭಕ್ತಿ ಆಗ್ತದೆ. ಆಗ ಅದು ಸಾಧನೆ ನಿಜವಾಗಿ ನಮ್ಮಲ್ಲಿ ಬಂದಂತೆ. ಅದಕ್ಕೆ ಕೇವಲ ಗುರುಗಳ ಅನುಗ್ರಹ, ಮುಖ್ಯಪ್ರಾಣದೇವರ ಪರಮಾತ್ಮನ ಅನುಗ್ರಹವೇ ಕಾರಣ, ಬೇರೆ ಇನ್ನೇನಲ್ಲ. ಅಂತಹ ಸಾಧನೆ ನಮ್ಮಿಂದ ನಡೆಯಬೇಕು. ನನಗಾಗಿ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲಪ್ಪ ಪರಮಾತ್ಮ ಅಂತ ಭಾವನೆ ಉಕ್ಕೇರಬೇಕು. ಕಣ್ಣಲ್ಲಿ ನೀರು ಬರಬೇಕು. ನೀರು ಬರದೇ ಇದ್ದರೂ ಪರವಾಗಿಲ್ಲ, ಅಷ್ಟು ಮನಸ್ಸು ಒದ್ದೆ ಆಗುತ್ತೆ. ಶ್ರೀಮದ್ ಆಚಾರ್ಯರು ಹೇಳುವ ಮಾತು ಇದು, ನನ್ನ ಮಾತಲ್ಲ. ಕೇಚಿದ್ ಉನ್ಮಾದವದ್ಭಕ್ತಾ ಬಾಹ್ಯಲಿಂಗ ಪ್ರದರ್ಶಕಾ ಕೇಚಿದ ಅಂತರಭಕ್ತಾ ಸ್ಯು. ಎರಡೂ ತರಹದ ಭಕ್ತಿ ಇದೆ. ಕೆಲವರು ಅಳ್ತಾರೆ, ಕುಣಿತಾರೆ, ನಗುತ್ತಾರೆ, ಅಳುವರೋ, ರೋದಿಸುವರೋ, ನಾಟ್ಯವಾಡುವರು. ದಾಸರು ಹೇಳುವ ಮಾತು ಇದು, ಭಾಗವತದ ಮಾತು. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಇದ್ದಕ್ಕಿದ್ದ ನಗುತ್ತಾರೆ, ಇದ್ದಕ್ಕಿದ್ದ ಅಳ್ತಾರೆ ಭಕ್ತರು. ಆ ದೇವರ ಲೀಲೆಗಳ ಕಣ್ಮುಂದೆ ಬರ್ತಾ ಇದ್ರೆ ನಗುತ್ತಾರೆ. ಒಂದೊಮ್ಮೆ ಕಣ್ಮರೆಯಾದರೆ ಅಳ್ತಾರೆ. ಅಥವಾ ಅವನು ಮಾಡುವ ಉಪಕಾರದ ಭಾರ, ಹೊರೆ, ಅದನ್ನು ನೆನೆಸಿಕೊಂಡು ಅಳ್ತಾರೆ. ಇಷ್ಟು ಮಾಡ್ತಾನಲ್ಲ ದೇವರು, ಅನಿಮಿತ್ತ ಬಂಧು, ನಾನೇನು ಮಾಡಿದ್ದೇನೆ ಅಂತ ನನಗೆ ಇಷ್ಟು ಮಾಡ್ತಾನೆ ದೇವರು ಅಂತ ಅಳ್ತಾರೆ ಅವರು. ಹಾಡು ಹಾಡುತ್ತಾರೆ, ಕುಣಿತಾರೆ, ಹುಚ್ಚು ಹಿಡಿದವರ ಹಾಗೆ ಕುಣಿತಾರೆ. ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಂತಾರಲ್ಲ ದಾಸರು. ಭಾಗವತ ಹೇಳುವ ಮಾತು, ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಹಾಗಾದರೆ ಹೀಗೆ ಮಾಡಿದರೆ ಮಾತ್ರ ಭಕ್ತಿಯ? ಹಾಗೇನಲ್ಲ. ಕೇಚಿದ ಅಂತರಭಕ್ತಾಸ್ಯು ಅಂತಾರೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಕೆಲವರು ಒಳಗೇ ಭಗವಂತನ ಸ್ಮರಣೆಯನ್ನು ಮಾಡಿ ಮನಸ್ಸಿನಲ್ಲಿಯೇ ಅಳ್ತಾರೆ, ಮನಸ್ಸಿನಲ್ಲಿಯೇ ನಗುತ್ತಾರೆ, ಮನಸ್ಸಿನಲ್ಲಿಯೇ ಕುಣಿತಾರೆ, ಜಗತ್ತನ್ನು ಮರೀತಾರೆ. ಹಾಗೂ ಇದ್ದಾರೆ, ಹೀಗೂ ಇದ್ದಾರೆ. ಮುಖ ಪ್ರಸಾದಾರ್ಢ್ಯಾಚ ಭಕ್ತಿರ್ಜ್ಞೇಯಾನ ಚಾನ್ಯತಃ. ಒಂದು ಕಾಮನ್ ಫ್ಯಾಕ್ಟರ್ ಇರಬೇಕು, ಇವರೇ ಇರಲಿ ಅವರೇ ಇರಲಿ, ಮುಖ ಅರಳಬೇಕು. ದೇವರ ಬಗ್ಗೆ ದೃಢವಾದ ವಿಶ್ವಾಸ ಇರಬೇಕು. ಅದರೊಳಗೆ ಚಾಂಚಲ್ಯ ಬಂದರೆ ಅವನು ಭಕ್ತನೇ ಅಲ್ಲ. ಮುಖ ಪ್ರಸಾದಾರ್ಢ್ಯಾಚ ಭಕ್ತಿರ್ಜ್ಞೇಯಾನ ಜಾನ್ಯತಃ. ಅಂತಹ ಭಕ್ತಿಪೂರ್ವಕವಾದ, ನೋಡಿ, ಮೊದಲನೆಯದು ಧರ್ಮ ಮಾರ್ಗದಲ್ಲಿ ನಾವಿರಬೇಕು. ಎರಡನೆಯದು ಅನುಸಂಧಾನ ಮನಸ್ಸಿನಲ್ಲಿ ಬರಬೇಕು. ಮೂರನೆಯದು ಭಕ್ತಿಪೂರ್ವಕವಾಗಿ ಅನುಸಂಧಾನವನ್ನು ಮಾಡಬೇಕು. ಆಗ ಅದು ಸಾಧನೆ ಆಗ್ತದೆ. ಇಂತಹ ಸಾಧನೆ, ಸಾಧನೆ ಅಂತ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಸಾಧನ, ಅದು ಸಾಧನ. ಸಾ ಅಂದರೆ ಸಾರ, ಸಾರ ಅಂದರೆ ಶ್ರೇಷ್ಠ.
ರಸಸ್ಸಾರೋ ವರಶ್ಚೇತಿ ಶಬ್ದ ಪರ್ಯಾಯವಾಚಕ. ಅಂದರೆ ಸಾರಭೂತವಾದ ಧನ. ನಾವೇನು ಹಣ ಗಳಿಸ್ತೇವಲ್ಲ, ಈ ಧನ ಇದು ಧನ ಅಲ್ಲ. ಯಾವುದು ಧನ? ಯಾವುದರಿಂದ ನಮಗೆ ಹಿತ ಆಗತ್ತೆ, ಯಾವುದು ನಮಗೆ ಬೇಕಾದ ವಸ್ತುಗಳನ್ನು, ನಮಗೆ ಪುಷ್ಟಿಯಾಗುವ ತುಷ್ಟಿಯಾಗುವ ವಸ್ತುಗಳನ್ನು ಕೊಡ್ತದೆ, ಅದು ಧನ. ಈ ಧನ ಇದು ತಾತ್ಕಾಲಿಕವಾದ ನಮ್ಮ ಶರೀರದ ಪುಷ್ಟಿಗೆ ಬೇಕಾದ ವಸ್ತುಗಳನ್ನು ಕೊಡಬಹುದು. ಆದರೆ ಈ ಭಕ್ತಿ, ಅನುಸಂಧಾನ, ಉಪಾಸನೆ ಉಂಟಲ್ಲ, ಇದು ಧನ, ಸಾರಭೂತವಾದ ಧನ, ಇದು ಶ್ರೇಷ್ಠವಾದ ಧನ. ಯಾಕೆ ಅಂದರೆ ಇಂತಹ ಉಪಾಸನೆಯನ್ನು ಮಾಡಿದರೆ ಭಗವಂತನ ದರ್ಶನವಾಗಿ ಮೋಕ್ಷವೇ ಆಗುತ್ತೆ. ಆದ್ದರಿಂದ ಇದು ಸಾಧನ ಅನ್ನುವ ದೃಷ್ಟಿಯಲ್ಲಿ, ಸಾಧನ ಅಂದರೆ ಇನ್ನೊಂದು ಅರ್ಥ ಇದೆ, ಮೋಕ್ಷ ಇದು ಸಿದ್ಧಿ, ಅದಕ್ಕಿದು ಸಾಧನ, ಉಪಾಯ ಅಂತ. ಜೊತೆಗೆ ಇದು ಸಾಧನ, ಸಾರಭೂತವಾದಂತಹ ಧನ. ಇಂತಹ ಉಪಾಸನೆಯನ್ನು ನಾವು ಮಾಡಿದರೆ ನಿಜವಾಗಿ ನಾವು ಶ್ರೀಮಂತರು. ನಾನೇಕೆ ಬಡವನು, ನಾನೇಕೆ ಪರದೇಶಿ. ನಾನು ಬಡವನಲ್ಲ, ನಾನು ಪರದೇಶಿ ಅಲ್ಲ. ಯಾಕೆಂದರೆ ಧನ ಇದೆ ನನ್ನಲ್ಲಿ, ಸಾರಭೂತವಾದ ಧನ ಇದೆ. ಅದೇನು? ದೇವರ ಉಪಾಸನೆ, ದೇವರ ಭಕ್ತಿ. ಇದೇ ದೊಡ್ಡದಾದ ಧನ ನಮಗಿದ್ದದ್ದು. ಹೀಗಾಗಿ ನಾವೇ ನಿಜವಾದ ಶ್ರೀಮಂತರು ಅಂತ ಅಂದುಕೊಳ್ಳಬಹುದು ಯಾವಾಗ ಸಾಧನೆ ಮಾಡಿದರೆ. ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅಂತ ಪುರಂದರದಾಸರು ಕೇಳಿದಂತೆ ಆ ಪರಮಾತ್ಮನನ್ನು ಧನವಾಗಿ, ಪರಮಾತ್ಮನನ್ನು ನಮ್ಮ ಹೃದಯದ ಸಮ್ರಾಟ್ ಆಗಿ ನಾವು ಕೂಡಿಸಿಕೊಂಡ್ರೆ